ಒಕ್ಕಡೆ ಅತ್ತೆ ಅಪ್ಪ ಇಡೀ ಫ್ಯಾಮಿಲಿನೇ ಕಲಾವಿದರು. ನೀವು ಕೂಡ ಒಂದು ಅದ್ಭುತ ಕಲಾವಿದೆ. ರಂಗಭೂಮಿಯಿಂದಲೇ ಕೂಡ ಏನೇನು ಬೇಕು ಎಲ್ಲವನ್ನು ತುಂಬ ಶಿಸ್ತಾಗಿ ಕಲ್ತ್ಕೊಂಡು ಬಂದಿದ್ದೀರಾ. ಸೊ ಹೇಗೆ ಅನಿಸುತ್ತೆ ನಿಮಗೆ ಇಂಡಸ್ಟ್ರಿ, ಸಿನಿಮಾ ರಂಗ ಈಗ ಪ್ರೆಸೆಂಟ್? ನಾನು ಸಿನಿಮಾ ರಂಗದಲ್ಲಿದ್ದೀನಿ ಅಂತ ನಂಗೆ ನಿಜವಾಗ್ಲೂ ಅನಿಸಲ್ಲ ಆಯಿತಾ. ನಾನು ರಂಗದಲ್ಲಿದ್ದೀನಿ, ಯಾವುದೋ ಒಂದು ರಂಗದಲ್ಲಿ ಯಾವಾಗಲೂ ನಾನು ಪರ್ಫಾರ್ಮ್ ಮಾಡ್ತಾ ಇರ್ತೀನಿ. ಇವಾಗ ಒಂಥರ ಹೇಗಾಗೋಗಿದೆ ಅಂದರೆ ಎವ್ರಿಬಡಿ ಈಸ್ ಅ ಪರ್ಫಾರ್ಮರ್ ಅಟ್ ದ ಮೂಮೆಂಟ್. ಅಂದರೆ ಐದರ್ ರೀಲ್ಸ್ ಮಾಡ್ತಾ ಇರ್ತಾರೆ, ಇಲ್ಲಾಂದರೆ ಏನೋ ಒಂದು ಎವ್ರಿಬಡಿ ಈಸ್ ಅ ಕಂಟೆಂಟ್ ಕ್ರಿಯೇಟರ್ ಅಟ್ ದ ಮೂಮೆಂಟ್. ಬಟ್ ಕೆಲವೊಂದನ್ನ ನೋಡಿದಾಗ ತುಂಬ ಮೂವ್ ಆಗ್ತಾಯಿದೆ. ಅಂದರೆ ಇವಾಗ ಬರ್ತಿರೋ ಹಾಡು ಆಗ್ಬೋದು, ಆಲ್ಬಮ್ಸ್ ಆಗ್ಬೋದು, ಕೆಲವರು ನಿಜವಾಗ್ಲೂ ಆ ಪಾಸ್ ತೊಗೊಂಡು ಕ್ರಾಫ್ಟ್ನ ಬಿಲ್ಡ್ ಮಾಡ್ಕೋತಾ ಇದ್ದಾರೆ. ಸೊ ಖುಷಿ ಆಗುತ್ತೆ. ಇವಾಗ ತುಂಬ ಮೇಲ್ಮೇಲಿಲ್ಲ. ಒಂದು 2007-8 ಆ ಪೀರಿಯಡಲ್ಲಿ ತುಂಬ ಫೇಕ್ ಆಗೋಗಿತ್ತು ಫಾರ್ ಸಮ್ ರೀಸನ್. ನಮ್ಮ ಇಂಡಸ್ಟ್ರಿ ಅವ್ರು ಯಾರೂ ನಮ್ಮವ್ರ ಥರನೇ ಕಾಣ್ತಾ ಇರಲಿಲ್ಲ. ಏನೋ ಒಂಥರ ಬಾರ್ಬಿ ಡಾಲ್ಸ್ ಥರ ಇದ್ರು ಎಲ್ಲರೂ. ಇವಾಗೆಲ್ಲ ದೇ ಆರ್ ಬಿಕಮಿಂಗ್ ಮೋರ್ ಕಂಫರ್ಟಬಲ್. ಅವ್ರು ಇರೋ ಹಾಗೆ ಅವ್ರನ್ನ ಎಲ್ಲರೂ ಒಂಥರ ಕಾಣಬೇಕಾಗಿಲ್ಲ ಅಲ್ವಾ. ಎಲ್ಲ ಈಗ ಧನುಷ್ ಆಗ್ಬೋದು ಅಥವಾ ವಿಜಯ್ ದೇವರಕೊಂಡ ಆಗ್ಬೋದು, ಅವ್ರು ಯಾರು ಡಿಂಪಲ್ ಸ್ಟಾರ್ ಆ ಥರ ಇಲ್ಲ. ಅದರ್ ವೆರಿ ರಿಯಲ್ ಪೀಪಲ್ ಅಲ್ವಾ. ಈಗ ಹುಡುಗಿರಿಗೆ ಆ ಥರ ಆಪರ್ಚುನಿಟೀಸ್ ಬರೋದಕ್ಕೆ ಶುರುವಾಗಿದೆ ಇನ್ ದ ಲಾಸ್ಟ್ 10 years ಅನ್ಬೋದು. ಖುಷಿ ಆಗುತ್ತೆ. ಅಪ್ಪ ಏನು ಹೇಳ್ತಾರೆ ಈ ಸಿನಿಮಾದ ಬಗ್ಗೆ? ಅಪ್ಪನ ಹತ್ರ ಡಿಸ್ಕಸ್ ಮಾಡ್ತೀರಾ? ಯಾವ್ದಾದ್ರು ಸಿನಿಮಾ ಮಾಡುವಾಗ ಅಪ್ಪ ಇದು ಮಾಡ್ತಾ ಇದ್ದೀನಿ ಅದು ಇದು ಅಂತ ಏನಾದರೂ ಹೇಳ್ತೀರಾ? ಆ್ಯಂಡ್ ಅಪ್ಪನಿಂದ ಕಲ್ತಿದ್ದು ಏನು ಅಂತ? ಅಪ್ಪನಿಗೆ ಏನೂ ಡಿಸ್ಕಸ್ ಮಾಡಿಲ್ಲ ನಾನು ಅಪ್ಪನ ಜೊತೆ. ಇದೆಲ್ಲ ಅಪ್ಪನಿಗೆ ಫುಲ್ ಗಾಬರಿ ಆಗುತ್ತೆ ಅಪ್ಪ. ಆಮೇಲೆ ನ್ಯಾಚುರಲಿ ಅಲ್ವಾ, ಪೇರೆಂಟ್ಸಿಗೆ ಯಾವಾಗಲೂ ಒಂದಿರುತ್ತೆ. ಈವನ್ ಗಂಟು ಮೂಟೆ ಅಪ್ಪಂಗೆ ತುಂಬ ಕೋಪ ಇತ್ತು. ಕೋಪಕ್ಕಿಂತ ಆ್ಯಂಗ್ಸೈಟಿ ಇತ್ತು, ಏನಾಗುತ್ತೆ. ಪ್ರೊಫೆಷ್ನಲ್ ನಟಿ ಆಗೋದು ಸ್ವಲ್ಪನೂ ಇಷ್ಟ ಇರಲಿಲ್ಲ. ಇವಾಗ ನನಗೆ ಮಗು ಇದೆ, ಅವಾಗ ನನಗೂ ಇಷ್ಟ ಇಲ್ಲ, ರೈಟ್. ಅದೊಂದು ಫಿಯರ್ ಇದ್ದೇ ಇರುತ್ತೆ. ಇಟ್ಸ್ ನಾಟ್ ಈಗ ಆ್ಯಕ್ಚುಲಿ ಬರೀ ಈ ಫೀಲ್ಡಲ್ಲ, ಯಾವ ಫೀಲ್ಡು ಸೇಫ್ ಸ್ಪೇಸ್ ಅಂತ ಅನಿಸಲ್ಲ ಇದೆ. ಎವ್ರಿ ಜಾಬ್ ಇಸ್ ಯಾವುದು ಗ್ಯಾರಂಟಿಡ್ ಪೆನ್ಷನ್ ಥರ ಇಲ್ಲ ಇವಾಗ, ಅಥವಾ ಯಾವುದ್ರಲ್ಲೂ ಒಂದು ಸ್ಥಿರತೆ ಅನ್ನೋದು ಎನಿವೇ ಇಲ್ಲ ಇವಾಗ. ಬಟ್ ಅವ್ರಿಗಿದ್ದ ಆ್ಯಂಗ್ಸೈಟಿ ಏನಂದರೆ ಯು ಬಿಕಮ್ ವೆರಿ ಸೆಲ್ಫ್. ನಾನು ಹೆಂಗಿದ್ದೀನಿ, ನಾನೇನು ಆ ಥರ ಆಗೋಗುತ್ತೆ. ಬಟ್ ಗಂಟು ಮೂಟೆ ನೋಡಿದ ಮೇಲೆ ಐ ನೋ ದ ವೆರಿ ಪ್ರೌಡ್. ಹೇಳಿದ್ದಾರೆ, ತುಂಬ ಸಂಕೋಚದಿಂದ ಹೇಳ್ತಾರೆ. ಖುಷಿ ಇದೆ ಅನ್ನೋದು. ಅಮ್ಮ ಓಪನ್ ಆಗಿ ಹೇಳುತ್ತೆ, ಖುಷಿ ಇದೆ. ಈ ಮೂವಿ ಬಗ್ಗೆ ಅಪ್ಪಂಗೆ ಏನೂ ಹೇಳಿಲ್ಲ, ಬಟ್ ನಂಗೆ ಗೊತ್ತು ಟೆನ್ಷನ್ ಅಂತೂ ಇದೆ ಅವ್ರಿಗೆ. ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಮನೆ, ಮಕ್ಕಳು, ಹಸ್ಬೆಂಡು, ಈ ಕೆಲಸ ಎಲ್ಲನೂ ಹೇಗೆ ಬ್ಯಾಲೆನ್ಸ್ ಮಾಡೋದು ಅಂತ? ಗಂಟು ಮೂಟೆ ಆದಾಗ ಏನೂ ಇರಲಿಲ್ಲ ಅಲ್ವಾ. ಅವಾಗ ಏನೂ ಬ್ಯಾಲೆನ್ಸ್ ಮಾಡ್ತಾಯಿದ್ದೀನಿ ಅಂತಲೇ ಅನಿಸಿರ್ಲಿಲ್ಲ. ಓನ್ಲಿ ನಮ್ಮ ಅಪ್ಪ ಅಮ್ಮನ್ನ ಲೆಟ್ ಡೌನ್ ಮಾಡಬಾರ್ದು ಅನ್ನೋದು ಒಂಥರ ತಲೆ ಮೇಲೆ ಹ್ಯಾಮರ್ ಹೊಡೆದಂಗೆ ಯಾವಾಗಲೂ. ಓ ಮೈ ಗಾಡ್, ಅವ್ರಿಗೆ ಒಂಥರ ಆಗಬಾರ್ದು ಅನ್ನೋದಿತ್ತು ಕಂಟಿನ್ಯೂಸ್ ಆಗಿ. ಮದುವೆ ಆದಮೇಲೆ ಲಾಫಿಂಗ್ ಬುದ್ಧ ಮರ್ಯಾದೆ ಪ್ರಶ್ನೆ ಮಾಡಿದ್ದು, ಅದು ಜಾಲಿ ರೈಡ್ ಥರನೇ ಇತ್ತು. ಯಾಕೆಂದರೆ ಅವಳಿಗಿನ್ನೂ ಸ್ಕೂಲೆಲ್ಲ ಶುರು ಆಗಿರಲಿಲ್ಲ. ಅವಳನ್ನೂ ಕರ್ಕೊಂಡು ಹೊಟ್ಟೋಗಿದ್ದೆ ಒಂದು ತಿಂಗಳು, ಆರಾಮಾಗೇ ಇತ್ತು. ಇದನ್ನು ಮಾಡಿದಾಗ ಅವಳು ಸ್ಕೂಲ್ ಆಗಿತ್ತು. ನಮ್ಮ ಅಪ್ಪಂಗೆ ಇದೇ ಟೈಮಲ್ಲಿ ಹುಷಾರಿರಲಿಲ್ಲ. ಸೊ ಅಮ್ಮನೂ ಬಂದಿರೋಕ್ಕಾಗ್ತಾ ಇರಲಿಲ್ಲ ಮಗು ಜೊತೆ. ಅವಳನ್ನ ನಾನು ಸ್ಕೂಲ್ ಬಿಡಿಸಿ ಕರ್ಕೊಂಡು ಹೋಗೋ ಥರ ಆಗ್ತಿರ್ಲಿಲ್ಲ. ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಚಾಲೆಂಜಿಂಗ್ ಇದೆ. ಬಟ್ ದಿಸ್ ಇಸ್ ನಾಟ್ ಆ್ಯಕ್ಟರ್ಸ್ ಲೈಫ್ ಅಂತಾರೆ. ಎವ್ರಿ ಡೇ ಇರಲ್ಲ ಅಲ್ವಾ ನಮಗೆ, ಯಾವಾಗಲೂ ಒಂದು ಸರ್ತಿ ಬರುತ್ತೆ. ಆ ಟೈಮಲ್ಲಿ ಕಾಂಪ್ರಮೈಸಸ್ ತುಂಬ ಇರುತ್ತೆ.